ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಹಣದ ಮೇಲೆ ಕಣ್ಣಿಟ್ಟಿರುವ ಆ ವ್ಯಕ್ತಿಯಿಂದ ನೀವು ಎಚ್ಚರವಾಗಿ ಜಾಗ್ರತೆಯಿಂದ ಇರಲೇಬೇಕು. ನಿಮ್ಮ ಮುಂದೆ ಒಂದು ಕಠೋರವಾದ ಆದರೆ ಅತ್ಯಂತ ಅವಶ್ಯಕವಾದ ಸತ್ಯವನ್ನು ಬಿಚ್ಚಿಡಲು ಬಂದಿದ್ದೇನೆ. ಜೀವನದಲ್ಲಿ ನಾವು ಅನೇಕರನ್ನು ನಂಬುತ್ತೇವೆ, ಪ್ರೀತಿಸುತ್ತೇವೆ ಮತ್ತು ನಮ್ಮವರೆಂದು ಭಾವಿಸುತ್ತೇವೆ. ಆದರೆ ಕಾಲಚಕ್ರ ಉರುಳಿದಂತೆ ಮುಖವಾಡಗಳು ಕಳಚಿಕೊಳ್ಳುತ್ತವೆ. ಇಂದು ಬ್ರಹ್ಮಾಂಡವು ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಿದೆ. ಈ ಕ್ಷಣದಲ್ಲಿ ನೀವು ಏನು ಮಾಡುತ್ತಿದ್ದೀರೋ ಅದನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ, ಮನಸ್ಸನ್ನು ಏಕಾಗ್ರಗೊಳಿಸಿ ನನ್ನ ಮಾತುಗಳನ್ನು ಕೇಳಿ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಇದನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮವನ್ನು ನೀವು ಮುಂದಿನ ಹಲವು ವರ್ಷಗಳ ಕಾಲ ಅನುಭವಿಸಬೇಕಾಗಬಹುದು. ಇಂದು ಆಕಾಶದಲ್ಲಿನ ನಕ್ಷತ್ರಗಳ ಗತಿ ಒಂದು ವಿಶಿಷ್ಟ ಸಂಕೇತವನ್ನು ನೀಡುತ್ತಿದೆ. ಮಧ್ಯರಾತ್ರಿಯ 3ನೇ ಜಾವದಲ್ಲಿ ಜಗತ್ತು ಮಲಗಿರುವಾಗ ಪ್ರಕೃತಿಯು ನೀಡುವ ಈ ಸಂಕೇತ ಇಂದು ನಿಮ್ಮ ಹೆಸರಿನಲ್ಲಿದೆ. ಕುಂಭರಾಶಿಯವರಾದ ನೀವು ಸ್ವಭಾವತಃ ವಿಶಾಲ ಹೃದಯಿಗಳು, ಆಳವಾದ ಆಲೋಚನೆ ಮಾಡುವವರು. ಆದರೆ ನಿಮ್ಮ ಇದೇ ಒಳ್ಳೆಯತನವೇ ನಿಮಗೆ ಶಾಪವಾಗುವ ಸಾಧ್ಯತೆ ಇದೆ. ಹೊರನೋಟಕ್ಕೆ ಈ ಸಮತಟ್ಟಾಗಿ ಕಾಣುವ ದಾರಿಯ ಒಳಗೆ ಆಳವಾದ ಕಂದಕವಿರುತ್ತೆ. ನೀವು ಪ್ರೀತಿ, ನಂಬಿಕೆ ಮತ್ತು ಸಂಬಂಧದ ಹೆಸರಿನಲ್ಲಿ ನಿಮ್ಮ ಹೃದಯದ ಮೇಲೆ ಒಂದು ಪರದೆಯನ್ನು ಎಳೆದುಕೊಂಡಿದ್ದೀರಿ. ಆ ಪರದೆಯನ್ನು ಸರಿಸುವ ಸಮಯ ಈಗ ಬಂದಿದೆ. ನಿಮ್ಮ ಜೀವನದಲ್ಲಿ ಕಳೆದ 6 ವರ್ಷಗಳಿಂದ ಒಬ್ಬ ವ್ಯಕ್ತಿ ಇದ್ದಾರೆ. ಅದು ಒಬ್ಬ ಸ್ತ್ರೀ ಆಗಿರಬಹುದು ಅಥವಾ ನಿಮ್ಮ ಅತ್ಯಂತ ಆಪ್ತ ವ್ಯಕ್ತಿಯಾಗಿರಬಹುದು. ಆ 6 ವರ್ಷಗಳ ಇತಿಹಾಸವನ್ನು ಒಮ್ಮೆ ಮೆಲುಕು ಹಾಕಿ ನೋಡಿ. ಆ ವ್ಯಕ್ತಿ ನಿಮ್ಮಿಂದ ಏನು ಪಡೆದರು? ನಿಜವಾದ ಪ್ರೀತಿಯನ್ನೇ ಅಥವಾ ಕೇವಲ ಆರ್ಥಿಕ ಲಾಭವನ್ನೇ? ನಿಮ್ಮ ಸಾಮೀಪ್ಯವನ್ನೇ ಅಥವಾ ಕೇವಲ ಈ ಸೌಲಭ್ಯಗಳನ್ನೇ? ಗ್ರಹಗತಿಗಳು ಇಂದು ಸತ್ಯವನ್ನು ಹೇಳುವಂತೆ ನನ್ನನ್ನು ಒತ್ತಾಯಿಸುತ್ತಿವೆ. ನೀವು ಕೇಳಲು ಇಷ್ಟಪಡದಿದ್ದರೂ ನಿಮ್ಮ ಏಳಿಗೆಗಾಗಿ ಈ ಕಹಿ ಸತ್ಯವನ್ನು ನೀವು ತಿಳಿಯಲೇಬೇಕು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮನ್ನು ಈ ಜಂಜಾಟದಿಂದ ಮುಕ್ತಗೊಳಿಸುತ್ತೆ. ಅದಕ್ಕೂ ಮುನ್ನ ಈ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಅಶಾಂತಿ ಇದೆ ಅಲ್ಲವೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. ಒಂದು ವೇಳೆ ನಿದ್ದೆ ಬಂದರೂ ವಿಚಿತ್ರ ಕನಸುಗಳು ಬೀಳುತ್ತಿವೆ. ಯಾವುದೋ ಆಳವಾದ ಬಾವಿಗೆ ಬೀಳುತ್ತಿರುವಂತೆ ಅಥವಾ ಓಡಲು ಪ್ರಯತ್ನಿಸಿದರೂ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತೆ ನಿಮಗೆ ಭಾಸವಾಗುತ್ತೆ. ನೆನಪಿಡಿ, ಆ ಅಶಾಂತಿ ಸುಮ್ಮನೆ ಬರುತ್ತಿಲ್ಲ. ನಿಮ್ಮ ಅಂತರಾತ್ಮಕ್ಕೆ ತಿಳಿದಿದೆ ಯಾವುದೋ ಒಂದು ದೊಡ್ಡ ತಪ್ಪು ನಡೆಯುತ್ತಿದೆ ಎಂದು. ಕಣ್ಣಿಗೆ ಕಾಣದಿದ್ದರೂ ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಏನೋ ಒಂದು ಸಂಚು ನಡೆಯುತ್ತಿದೆ ಎಂಬ ಮುನ್ಸೂಚನೆ ಇದು. ನಿಮ್ಮ ಎದುರು ನಗುತ್ತಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಆಸ್ತಿ ಪಾಸ್ತಿಯ ಲೆಕ್ಕ ಹಾಕುವ ಮುಖವಾಡದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ. ಕುಂಭರಾಶಿಯ ಅಧಿಪತಿ ಶನಿದೇವ. ಶನಿಯು ನ್ಯಾಯದ ದೇವರು. ಮಾನವನ ಕಣ್ಣಿಗೆ ಕಾಣದ್ದು ಶನಿದೇವನ ದೃಷ್ಟಿಗೆ ಕಾಣುತ್ತೆ. ಚಿನ್ನವು ಅಸಲಿಯೇ ಅಥವಾ ನಕಲಿಯೇ ಎಂಬುದು ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಅಲ್ವಾ ತಿಳಿಯೋದು. ನಿಮ್ಮ ಈ ಸುದೀರ್ಘ ಸಂಬಂಧವು ಈಗ ಅಂತಹ ಒಂದು ಅಗ್ನಿ ಪರೀಕ್ಷೆಯ ಹಂತದಲ್ಲಿದೆ. ಪ್ರಾಮಾಣಿಕವಾಗಿ ಉತ್ತರಿಸಿಕೊಳ್ಳಿ. ನೀವು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಆ ವ್ಯಕ್ತಿ ನಿಮ್ಮಿಂದ ದೂರ ಸರಿದಿದ್ದಾರೆಯೇ? ನಿಮ್ಮ ಬಳಿ ಹಣವಿದ್ದಾಗ ಮಾತ್ರ ಅವರು ಅತಿಯಾದ ಪ್ರೀತಿ ತೋರಿಸುತ್ತಿದ್ದಾರೆಯೇ? ನೀವು ಅವರ ಖರ್ಚುಗಳಿಗೆ ಹಣ ನೀಡದಿದ್ದಾಗ ಅವರ ಈ ಮುಖಭಾವ ಬದಲಾಗುತ್ತಿದೆಯೇ? ನಿಮ್ಮ ಹೃದಯದ ಒಳಗಿನ ಉತ್ತರ ಹೌದು ಎಂದಾಗಿದ್ದರೆ ನೀವು ಎಚ್ಚೆತ್ತುಕೊಳ್ಳುವ ಸಮಯ ಮೀರಿದೆ. ಕೇವಲ ಆ ವ್ಯಕ್ತಿ ಮಾತ್ರವಲ್ಲ, ನಿಮ್ಮ ಸುತ್ತಲಿರುವ ಇನ್ನೂ ಕೆಲವು ಜನರು ಈ ಜಾಲದ ಭಾಗವಾಗಿದ್ದಾರೆ. ನಿಮಗೆ ಸದಾ ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯದನ್ನೇ ಹೇಳುವವರು, ಆಕೆ ತುಂಬ ಮುಗ್ಧೆ ಎಂದು ನಿಮ್ಮ ಕಿವಿಯಲ್ಲಿ ಹೂವು ಮುಡಿಸುವವರು ಕೂಡ
ಈ ನಾಟಕದ ಪಾತ್ರಧಾರಿಗಳೇ ಆಗಿರಬಹುದು. ಕುಂಭರಾಶಿಯವರ ದೊಡ್ಡ ದೌರ್ಬಲ್ಯವೆಂದರೆ ನೀವು ಅತಿ ಬೇಗ ಜನರನ್ನು ನಂಬೋದು. ನಿಮ್ಮ ದೊಡ್ಡ ಹೃದಯವೇ ನಿಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತಿದೆ. ಆದರೆ ಈಗ ಬ್ರಹ್ಮಾಂಡವು ನಿಮ್ಮ ಕಣ್ಣ ಮುಂದಿನ ಆ ನಂಬಿಕೆಯ ಪರದೆಯನ್ನು ಸರಿಸಲು ಸಿದ್ಧವಾಗಿದೆ. ಆ ಸತ್ಯವನ್ನು ಕಂಡಾಗ ನೀವು ಬೆಚ್ಚಿ ಬೀಳಬಹುದು. ಆದರೆ ಆ ಸತ್ಯವೇ ನಿಮ್ಮ ಬಿಡುಗಡೆಯ ದಾರಿಯಾಗಿದೆ. ಈ ಮಹಾಭಾರತದಲ್ಲಿ ಪಾಂಡವರಿಗೆ ದುರ್ಯೋಧನ ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿದಿದ್ರು. ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ಈ ಭೀಷ್ಮ ಪಿತಾಮಹರು ಮೌನವಾಗಿದ್ದರು. ಅಂದು ಕೃಷ್ಣನು ಹೇಗೆ ಧರ್ಮದ ರಕ್ಷಣೆಗೆ ಬಂದಿದ್ದನೋ ಹಾಗೆಯೇ ಇಂದು ನಿಮ್ಮ ಜೀವನದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ ನಡೆಯುತ್ತಿದೆ. 6 ವರ್ಷಗಳಿಂದ ನೀವು ಯಾರನ್ನು ಅತಿಯಾಗಿ ಪ್ರೀತಿಸಿದ್ದರೋ ಅವರು ನಿಮಗೆ ವಿಷ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಘಟನೆ, ಒಂದು ಮಾತು ಅಥವಾ ಒಬ್ಬ ಮೂರನೇ ವ್ಯಕ್ತಿಯ ಮೂಲಕ ಈ ಕರಾಳ ಸತ್ಯ ನಿಮ್ಮ ಮುಂದೆ ಬರಲಿದೆ. ಆ ಕ್ಷಣದಲ್ಲಿ ನಿಮ್ಮ ಕೈಗಳು ನಡುಗಬಹುದು, ಎದೆ ಭಾರವಾಗಬಹುದು. ಆದರೆ ಅದು ಸುಳ್ಳಲ್ಲ ಎಂಬುದು ನೆನಪಿರಲಿ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಿದಾಗ ಮೊದಲು ನಿಮ್ಮ ದೌರ್ಬಲ್ಯವನ್ನು ಪತ್ತೆ ಹಚ್ಚಿದರು. ನಿಮ್ಮ ಒಂಟಿತನ ಪ್ರೀತಿಗಾಗಿ ಈ ಚಡಪಡಿಸುವ ನಿಮ್ಮ ಮನಸ್ಸು ಅವರ ಬಂಡವಾಳವಾಯಿತು. ಮೊದಲು ಸಣ್ಣ ಸಹಾಯ ಕೇಳಿದರು, ನಂತರ ದೊಡ್ಡ ಸಹಾಯ, ಕೊನೆಗೆ ನಿಮ್ಮ ಸಂಪೂರ್ಣ ಆರ್ಥಿಕ ಸ್ಥಿತಿಯ ಮೇಲೆ ಹಿಡಿತ ಸಾಧಿಸಿದರು. ಪ್ರೀತಿಯ ಹೆಸರಿನಲ್ಲಿ ಅವರು ಕೇಳಿದ್ದನ್ನೆಲ್ಲ ನೀವು ನೀಡುತ್ತಾ ಹೋದಿರಿ. ಈಗ ಒಮ್ಮೆ ಕುಳಿತು ಲೆಕ್ಕ ಹಾಕಿ, 6 ವರ್ಷಗಳಲ್ಲಿ ನೀವು ಅವರಿಗೆ ನೀಡಿದ್ದೆಷ್ಟು? ನಿಮ್ಮ ಕನಸುಗಳು ಏನಾದವು? ಅವರ ಕನಸುಗಳನ್ನು ನನಸು ಮಾಡಲು ಹೋಗಿ ನೀವು ಸಾಲಗಾರರಾಗಿದ್ದೀರಾ? ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಹೊಸ ಚಮತ್ಕಾರ ಅಥವಾ ನಾಟಕವನ್ನು ಶುರು ಮಾಡಬಹುದು. ತನಗೆ ದೊಡ್ಡ ಕಾಯಿಲೆ ಬಂದಿದೆ ಎಂದು, ಮನೆಯಲ್ಲಿ ವಿಪರೀತ ಸಂಕಷ್ಟವಿದೆ ಎಂದು ಹೇಳಿ ನಿಮ್ಮನ್ನು ಮತ್ತೆ ಭಾವನಾತ್ಮಕವಾಗಿ ಕಟ್ಟಿಹಾಕಲು ಪ್ರಯತ್ನಿಸಬಹುದು. ಇದು ಕೊನೆಯ ಬಾರಿ ಎಂಬ ಪದವನ್ನು ಅವರು ಬಳಸಬಹುದು. ಅಂತಹವರ ಜೀವನದಲ್ಲಿ ಕೊನೆಯ ಬಾರಿ ಎಂಬುದು ಎಂದಿಗೂ ಇರುವುದಿಲ್ಲ. ಇದು ಕೇವಲ ನಿಮ್ಮನ್ನು ಮತ್ತಷ್ಟು ಲೂಟಿ ಮಾಡಲು ಹೂಡಿರುವ ಹಂಚಿಕೆ. ಬ್ರಹ್ಮಾಂಡವು ಈ ಸಂಕೇತವನ್ನು ನಿಮಗೆ ನೀಡುತ್ತಿರುವುದು ನೀವು ಈ ಬಾರಿಯಾದರೂ ಆ ಬಲೆಯಿಂದ ತಪ್ಪಿಸಿಕೊಳ್ಳಲಿ ಎಂದೇ. ಈ ಬಿರುಗಾಳಿಯ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಒಬ್ಬ ವ್ಯಕ್ತಿ ಸದಾ ನಿಮ್ಮ ಜೊತೆಗಿದ್ದರೂ ಅಷ್ಟಾಗಿ ಮಾತನಾಡದ ಶಾಂತ ಸ್ವಭಾವವರು ಆಗಿದ್ದಾರೆ. ಅವರು ಈ ಹಿಂದೆಯೇ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆ ನೀಡಿದ್ದರು, ಆದರೆ ನೀವು ಕೇಳಿರಲಿಲ್ಲ. ಈಗ ಅವರು ಮತ್ತೆ ಬರುತ್ತಾರೆ. ಅವರ ಮಾತನ್ನು ಕೇಳಿ. ಇನ್ನೊಬ್ಬರು ನಿಮ್ಮ ಈ ರಕ್ತ ಸಂಬಂಧಿ ಅಲ್ಲದಿದ್ದರೂ ನಿಮ್ಮನ್ನು ಅತಿಯಾಗಿ ಹಂಚಿಕೊಂಡಿರುವ ಹಳೆಯ ಸ್ನೇಹಿತ ಅಥವಾ ನಂಬಿಕಸ್ಥ ಸಂಗಾತಿ ಇವರೇ ನಿಮ್ಮ ನಿಜವಾದ ಜಗತ್ತು. ಈ ಸತ್ಯ ಹೊರಬಂದಾಗ ಆ ವ್ಯಕ್ತಿ ಮತ್ತು ಆಕೆಯ ಸುತ್ತಲಿರುವ ಈ ಲಾಭಕೋರರ ಗುಂಪು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದೆ. ಇಷ್ಟು ವರ್ಷದ ಸಂಬಂಧವನ್ನು ಹೀಗೆ ಮುರಿಯಬೇಡ. ಆಕೆ ತುಂಬ ಅಸಹಾಯಕಳು, ತಪ್ಪು ನಿನ್ನನ್ನು ಇರಬಹುದು, ನಿನ್ನಲ್ಲೂ ಕೂಡ ಎಂಬಂತಹ ಮಾತುಗಳ ಮೂಲಕ ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ. ಆ ವ್ಯಕ್ತಿ ಕಣ್ಣೀರು ಹಾಕಬಹುದು, ಅನಾರೋಗ್ಯದ ನಾಟಕವಾಡಬಹುದು. ಆ ಸಮಯದಲ್ಲಿ ಕೇವಲ ಒಂದು ವಿಷಯ ನೆನಪಿಸಿಕೊಳ್ಳಿ. ಕಳೆದ 6 ವರ್ಷಗಳಲ್ಲಿ ನೀವು ಕಷ್ಟದಲ್ಲಿದ್ದಾಗ ಆಕೆ ನಿಮ್ಮ ಜೊತೆಗಿದ್ದಳೆ, ಇಲ್ಲವೇ ಕೇವಲ ತನ್ನ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ಹುಡುಕಿಕೊಂಡು ಬಂದಳೆ? ಈ ಪ್ರಶ್ನೆಯೇ ನಿಮಗೆ ಧೈರ್ಯ ನೀಡುತ್ತೆ. ನಿಮ್ಮ ಹಣದ ಹರಿವು ಈಗ ಒಂದು ತೂತು ಬಿದ್ದ ಪಾತ್ರೆಯಂತಾಗಿದೆ. ಕಷ್ಟಪಟ್ಟು ದುಡಿದ ಹಣ ಯಾವುದೋ ಒಂದು ಸಂಬಂಧದ ಹೆಸರಿನಲ್ಲಿ ಓಲಾಗುತ್ತಿದೆ. ಶನಿದೇವನ ಆಶೀರ್ವಾದ ಪಡೆಯಬೇಕಾದರೆ ಮೊದಲು ಈ ಓಲಾಗುವುದನ್ನು ನಿಲ್ಲಿಸಬೇಕು. ನೀವು ಯಾವಾಗ ಈ ಸಂಬಂಧದ ಬಲೆಯನ್ನು ಕತ್ತರಿಸುತ್ತೀರೋ ಅಂದಿನಿಂದಲೇ ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಶನಿಯು ಕಷ್ಟಪಟ್ಟು ದುಡಿದವರನ್ನು ಕೈ ಬಿಡುವುದಿಲ್ಲ. ನಿಮ್ಮ ಪಾಲಿನ ಆಹಾರವನ್ನು ಬೇರೆಯವರು ತಿನ್ನಲು ಬಿಡಬೇಡಿ. ನಿಮ್ಮ ವೃತ್ತಿ ಜೀವನದಲ್ಲಿ ಈಗಿರುವ ಹಿನ್ನಡೆ ಮೂಲ ಕಾರಣ ಈ ಮಾನಸಿಕ ಒತ್ತಡವೇ ಆಗಿದೆ. ನಿಮ್ಮ ಗಮನ ಸದಾ ಆ ವ್ಯಕ್ತಿಯ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲೇ ಇರುತ್ತೆ. ಇದರಿಂದ ಒಳ್ಳೆಯ ಅವಕಾಶಗಳು ನಿಮ್ಮ ಕೈ ತಪ್ಪುತ್ತವೆ. ಗ್ರಹಗಳು ಹೇಳುವ ಪ್ರಕಾರ ನೀವು ಆ ಹೊರೆಯಿಂದ ಮುಕ್ತರಾದರೆ ನಿಮ್ಮ ವೃತ್ತಿಯಲ್ಲಿ ನೀವು ಊಹಿಸದ ಎತ್ತರಕ್ಕೆ ಏರುತ್ತೀರಿ. ಈ ಕೆಲಸದ ಮೇಲೆ
ಗಮನ ಹರಿಸಿ ಈ ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಈಗಿರುವ ಈ ವ್ಯಕ್ತಿಯೇ ಆ ಕಾರಣ. ಅಂದರೆ ನಿಮ್ಮ ತಾಯಿಗೆ ಈ ವಿಷಯದ ಬಗ್ಗೆ ಮೊದಲೇ ಸ್ವಲ್ಪ ಸುಳಿವು ಸಿಕ್ಕಿರಬಹುದು. ತಾಯಿಯ ಕಣ್ಣಿಗೆ ಎಂದಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. ಅವರು ನೀಡಿದ ಎಚ್ಚರಿಕೆಗಳನ್ನು ನೆನಪಿಸಿಕೊಳ್ಳಿ. ನೀವು ಸತ್ಯದ ದಾರಿಯಲ್ಲಿ ನಡೆದಾಗ ನಿಮ್ಮ ಇಡೀ ಕುಟುಂಬ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ಹಳೆಯ ಕಸವನ್ನು ಗುಡಿಸಿದಾಗ ಮಾತ್ರ ಹೊಸ ಗಾಳಿ ಮನೆಗೆ ಬರಲು ಸಾಧ್ಯ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಂತು ಹೋರಾಡುವವರು ಅಲ್ಲವೇ ಅಲ್ಲ, ಬದಲಾಗಿ ನಿಮ್ಮೊಂದಿಗೆ ನಗುತ್ತಾ ಬೆನ್ನಿಗೆ ಚೂರಿ ಹಾಕುವವರು. ಆ ವ್ಯಕ್ತಿಯ ಆಪ್ತರು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿಗಳನ್ನು ಹರಡಬಹುದು. ಶನಿಯ ನಿಯಮವೇನೆಂದರೆ ಸುಳ್ಳು ಹೇಳುವವರಿಗೆ ಶಿಕ್ಷೆ ಖಚಿತ, ಸತ್ಯವಂತರ ರಕ್ಷಣೆ ಖಚಿತ. ಅವರ ಸಂಚುಗಳಲ್ಲೇ ಅವರು ಸಿಕ್ಕಿಬೀಳುವ ಸಮಯ ಹತ್ತಿರದಲ್ಲಿದೆ. ಈ ಸಂಕಷ್ಟದಿಂದ ಹೊರಬರಲು ಕೆಲವು ಆಧ್ಯಾತ್ಮಿಕ ಮತ್ತು ಈ ಜ್ಯೋತಿಷ ಪರಿಹಾರಗಳನ್ನು ಪಾಲಿಸಿ. ಈ ಶನಿಯ ಆರಾಧನೆ: ಪ್ರತಿ ಶನಿವಾರ ಬೆಳಿಗ್ಗೆ ಎದ್ದು ಶನಿದೇವನಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ, ನನಗೆ ಸತ್ಯವನ್ನು ಕಾಣುವ ಶಕ್ತಿ ನೀಡು ಮತ್ತು ಸುಳ್ಳಿನಿಂದ ಮುಕ್ತಿ ನೀಡು ಎಂದು ಪ್ರಾರ್ಥಿಸಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ 5 ನಿಮಿಷ ಶಾಂತವಾಗಿ ಕುಳಿತು ಕಣ್ಣು ಮುಚ್ಚಿ ಆ ವ್ಯಕ್ತಿಯ ನೆನಪನ್ನು ಯಾವುದೇ ಕೋಪವಿಲ್ಲದೆ ಒಂದು ಮೋಡದಂತೆ ಭಾವಿಸಿ. ಆ ಮೋಡ ಗಾಳಿಯಲ್ಲಿ ತೇಲಿ ಹೋಗುವುದನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತೆ. ಪ್ರತಿದಿನ ಬೆಳಗ್ಗೆ 1 ಲೋಟ ಶುದ್ಧ ನೀರನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಡಿಯಿರಿ. ನೀರಿನಂತೆ ನನ್ನ ಜೀವನವು ಹರಿಯಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ. ದಿನಕ್ಕೆ ಕನಿಷ್ಠ 108 ಬಾರಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಇದು ನಿಮಗೆ ಈ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಇಂದಿನಿಂದಲೇ ಆ ವ್ಯಕ್ತಿಯ ಜೊತೆಗಿನ ಎಲ್ಲ ಹಣಕಾಸಿನ ವ್ಯವಹಾರವನ್ನು ನಿಲ್ಲಿಸಿ. ಎಷ್ಟು ಕಾಡಿದರೂ ಹಣ ನೀಡಬೇಡಿ. ಇಲ್ಲ ಎಂಬುದು ಒಂದು ಪೂರ್ಣ ವಾಕ್ಯ, ಅದಕ್ಕೆ ವಿವರಣೆ ನೀಡುವ ಅಗತ್ಯವಿಲ್ಲ. ಕುಂಭರಾಶಿಯವರೇ, ಬ್ರಹ್ಮಾಂಡವು ಈ ಮಾಹಿತಿಯನ್ನು ಇಂದು ನಿಮ್ಮ ಬಳಿಗೆ ತಂದಿದೆ ಎಂದರೆ ಅದರರ್ಥ ದೇವರು ನಿಮ್ಮ ಜೊತೆಗಿದ್ದಾನೆ ಎಂದರ್ಥ. ಈ ಸಂಕಷ್ಟದ ಕಾರ್ಮೋಡಗಳು ಕರಗುತ್ತವೆ. ಆ ವ್ಯಕ್ತಿ 6 ವರ್ಷಗಳಿಂದ ನಿಮ್ಮನ್ನು ಲೂಟಿ ಮಾಡಿರಬಹುದು, ಆದರೆ ಈಗ ಆಕೆಯ ಕರ್ಮದ ಫಲವನ್ನು ಅನುಭವಿಸುವ ಸಮಯ ಬಂದಿದೆ. ಆಕೆಯನ್ನು ಕ್ಷಮಿಸಿ, ಆದರೆ ಆಕೆ ಮಾಡಿದ ಮೋಸವನ್ನು ಎಂದಿಗೂ ಮರೆಯಬೇಡಿ. ಕ್ಷಮೆ ನಿಮ್ಮ ಈ ದೊಡ್ಡ ಗುಣವಾದರೆ ಮರೆಯದಿರುವುದು ನಿಮ್ಮ ಒಂದು ಸುರಕ್ಷತೆ. ನೀವು ಈಗಲೇ ನಾನು ಸಿದ್ಧನಿದ್ದೇನೆ ಎಂದು ಮನಸ್ಸಿನಲ್ಲಿ ಈ ದೃಢ ಸಂಕಲ್ಪ ಮಾಡಿ. ನೀವು ಇಲ್ಲಿಯವರೆಗೆ ಈ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದರೆ ನಿಮಗೆ ಇದರ ಅವಶ್ಯಕತೆ ಇತ್ತು ಎಂದೇ ಅರ್ಥ. ಎದ್ದೇಳಿ, ಈ ಸತ್ಯದ ಹಾದಿಯಲ್ಲಿ ನಡೆಯಿರಿ ಮತ್ತು ನಿಮ್ಮ ನಿಜವಾದ ಜೀವನವನ್ನು ಮರಳಿ ಪಡೆಯಿರಿ. ನೀವು ಆ ವ್ಯಕ್ತಿ ಅಂದುಕೊಂಡಿದ್ದಕ್ಕಿಂತಲೂ ಬಹಳ ಶಕ್ತಿಶಾಲಿಗಳು. ನೀವು ಶನಿದೇವ ಮತ್ತು ಈ ಲಕ್ಷ್ಮೀದೇವಿ ನಿಮ್ಮನ್ನು ಸದಾ ರಕ್ಷಿಸುತ್ತಾಳೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.